ಹಲೋ ಗೈಸ್, ನಮಸ್ತೆ. ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಟ್ರೆಂಡಿಂಗ್ ನ್ಯೂಸ್ ಅಲ್ಲ, ಈ ನಿನ್ನೆ ಮೊನ್ನೆಯಿಂದ ಏನು ನಡೀತಿದೆ 3 ಡೇಸಿಂದ ಟ್ರೆಂಡಿಂಗ್ ನ್ಯೂಸು, ಅದಕ್ಕೆ ಸಿಮಿಲರ್ ನ್ಯೂಸ್ ಅಂದ್ಕೊಳ್ಳಿ. ಏನಪ್ಪ ಅಂತಂದರೆ, ಈ ರೇವಣ್ಣ ಆ್ಯಂಡ್ ಸನ್ಸ್ ಬಗ್ಗೆ ಏನು ಸೆಕ್ಸ್ ಸ್ಕ್ಯಾಂಡಲ್ ನ್ಯೂಸ್ ನಡೀತಾ ಇದೆ, ಸೊ ಅದಕ್ಕೆ ಸಿಮಿಲರ್ ನ್ಯೂಸು, ಅದೇ ಥರ ನ್ಯೂಸು. ಏನಪ್ಪ ಅಂತಂದರೆ, ನಮ್ಮ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ, ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಆಗಿರುವಂಥ ಈಶ್ವರಪ್ಪನವರ ಮಗನ ಬಗ್ಗೆ, ಅಂದರೆ ಕಾಂತೇಶ್ ಈಶ್ವರಪ್ಪನವ್ರ ಬಗ್ಗೆ ಏನಪ್ಪ ಅಂತಂದರೆ, ಈಗ ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಒಂದು ತಡೆಯಾಜ್ಞೆ ತಂದಿದ್ರು ಕೋರ್ಟಿಂದ. ಫಸ್ಟ್, ನನ್ನ ಯಾವುದೇ ಅಶ್ಲೀಲ ವಿಡಿಯೋ ಆಗಲಿ, ಫೋಟೋ ಆಗಲಿ, ಒಂದು ತುಣುಕಾಗಲಿ ಈ ಮೀಡಿಯಾದಾಗಲಿ ಯಾರೂ ಪ್ರಸಾರ ಮಾಡಬಾರ್ದು, ಬ್ರಾಡ್ಕಾಸ್ಟ್ ಮಾಡಬಾರ್ದು ಅಂತ ಒಂದು ತಡೆಯಾಜ್ಞೆ ತಂದಿದ್ರು. ಸೊ ಅದೇ ಥರ ಈಶ್ವರಪ್ಪನವ್ರ ಮಗ ಕಾಂತೇಶ್ ಕೂಡ ಒಂದು ಈ ಸಿಟಿ ಸಿವಿಲ್ ಕೋರ್ಟಲ್ಲಿ ಒಂದು ಅರ್ಜಿ ಹಾಕಿದ್ದರಂತೆ. ಎಂದು ಏಪ್ರಿಲ್ 27, 3 ಡೇಸ್ ಬಿಫೋರ್. ಸೊ ಅದಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಕೂಡ ಒಂದು ಮಧ್ಯಂತರ ಆದೇಶ ಕೊಟ್ಟಿದೆಯಂತೆ. ಏನಂದರೆ, ಇವ್ರದ್ದು ಯಾವುದೇ ಅಶ್ಲೀಲ ವಿಡಿಯೋ ಆಗಲಿ, ಒಂದು ಫೋಟೋಸ್ ಆಗಲಿ, ತುಣುಕಾಗಲಿ ಹಾಕಬಾರ್ದು, ಬ್ರಾಡ್ಕಾಸ್ಟ್ ಮಾಡಬಾರ್ದು, ಪ್ರಸಾರ ಮಾಡಬಾರ್ದು ಅನ್ನೋದೊಂದು ಮಧ್ಯಂತರ ಆದೇಶ ಕೊಟ್ಟಿದೆ. ಸೊ ಏನಕ್ಕಪ್ಪ ಇಷ್ಟೆಲ್ಲ ಬೆಳವಣಿಗೆ ಆಯಿತು, ಇವ್ರಿಗೇನಪ್ಪ ಅಷ್ಟೊಂದು ಇದಿತ್ತ, ಏನಾಯಿತು ಇವ್ರಿಗೆ ಯಾಕೆ ಮಾಡಿರು ಅಂತಂದರೆ, ಯಾರೋ ಒಬ್ಬರು ಕಾಂತೇಶ್ ಅವ್ರಿಗೆ ಒಂದು ಪ್ರೊಮೋ ಕಳಿಸಿದ್ರಂತೆ. ನಾವು ನೋಡಿ, ನಮ್ಮ ಹತ್ರ ನಿಮ್ಮದು ವೀಡಿಯೋಸ್ ಇದ್ದಾವೆ, ಫೋಟೋಸ್ ಇದ್ದಾವೆ ಅಂತ ಏನೋ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋ ಏನೋ ಗೊತ್ತಿಲ್ಲ, ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಸೊ ಬಟ್ ಹೇಳಿದ್ರಂತೆ, ಹಿಂಗೆ ಪ್ರೊಮೋ ಕಳಿಸಿ, ಹಿಂಗೆ ಮಾಡ್ತೀವಿ. ಸೊ ಅದಕ್ಕೆ ಕಾಂತೇಶ್ ಅವ್ರು ಏನು ಮಾಡಿದ್ದಾರೆ, ಪ್ರಿಕಾಷನರಿ ಮೆಜರ್ ಅಂತ ಇದನ್ನು ಪ್ರಿಕಾಷನಾಗಿ ಏನು ಮಾಡಿದ್ದಾರೆ, ಅದನ್ನು ಸಿಟಿ ಸಿವಿಲ್ ಕೋರ್ಟಲ್ಲಿ ಒಂದು ಅರ್ಜಿ ಹಾಕಿ ಮಧ್ಯಂತರ ಆದೇಶ ತಂದಿದ್ದಾರೆ. ಸೊ ಏನಫ್ ಮುಗೀತು ಅಂದ್ಕೊಳ್ಳಿ. ಸೊ ರೇವಣ್ಣ ಅವ್ರ ಮಗ ಪ್ರಜ್ವಲ್ ರೇವಣ್ಣ ಅವರು ಸೇಮ್ ಮಾಡಿದರು, ಅದೇ ಥರ ಸಿಮಿಲರ್ ಕೇಸೇ ಇವೆರಡೂ. ಸೊ ಇದು ಹಂಗಂತ ರೇವಣ್ಣ ಅವ್ರದ್ದು ಈಗ ಲೀಕ್ ಆಗಿದೆ ವಿಡಿಯೋ, ಹಂಗಂತ ಕಾಂತೇಶ್ ಅವ್ರದ್ದು ಬರುತ್ತಾ ಅಂತಲ್ಲ. ಸೊ ಹೇಳೋಕ್ಕಾಗಲ್ಲ, ಬಟ್ ಅವ್ರು ಯಾಕೆ ತೊಗೋಬೇಕಾಗಿತ್ತೋ, ತೊಗೊಂಡು ಸರಿನೋ ತಪ್ಪೋ, ಕಾನೂನು ಪ್ರಕಾರ ಅವರು ಏನು ಫೇಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತದು. ಸೊ ಅದು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ, ಪ್ರಿಕಾಷನರಿ ಮೆಜರ್ ಅಂದ್ಕೊಳ್ಳಿ. ಯಾಕೆಂದರೆ ಈಗ ಡೀಪ್ ಫೇಕ್ ವಿಡಿಯೋ ಅಂತ ಬರುತ್ತಲ್ಲ, ಅದನ್ನು ಮಾಡ್ಬೋದು. ಸೊ ಅದನ್ನು ಮಾಡಿಬಿಟ್ಟು ಈಗ ಮೀಡಿಯಾದಲ್ಲೆಲ್ಲ ಪ್ರಸಾರ ಮಾಡಿ ಎಲ್ಲ ಆದಮೇಲೆ ಒಬ್ಬರಿಗೆ ಗೊತ್ತಿರುತ್ತೆ ಈ ಡೀಪ್ ಫೇಕಪ್ಪ, ಫೇಕ್ ವಿಡಿಯೋ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಬೇಕಾದ್ರೂ ರಿಯಲೈಸ್ ಆಗುತ್ತೆ ಜನಕ್ಕೆ. ಸೊ ಕೆಲವೊಬ್ರು ಇರ್ತಾರೆ, ಒಂದು ಮಾತು ಬರೋ ತನಕ ಅಷ್ಟೇ ಕಾಯ್ತಾರೆ. ಈಗ ಈಶ್ವರಪ್ಪನವ್ರ ಮಗ ಹಿಂಗೆ ಅಂದ್ಬಿಟ್ಟು, ಹಿಂಗಂತಪ್ಪ ಹಂಗಂತಪ್ಪ, ಒಂದು ವಿಡಿಯೋ ಬಂತಪ್ಪ, ಅಷ್ಟೇ ಅಲ್ಲೇ ಉಳ್ಕೊಂಬಿಡುತ್ತೆ ತಲೆಯಲ್ಲಿ. ಸೊ ಅದೆಲ್ಲ ಬರದೇ ಇರೋದಕ್ಕೆ ತೊಗೊಂಡಿದ್ದಾರೋ ಅಥವಾ ರಿಯಲಾಗಿ ಇವ್ರದ್ದು ಏನೋ ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಸೊ ಇದು ತೊಗೊಂಡಿರೋದಂತೂ ನಿಜ. ಸೊ ಇದೆಲ್ಲ ನೋಡಿದ್ರೆ ಈ ಪೊಲಿಟಿಕಲಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಾ, ಇಷ್ಟೆಲ್ಲ ಬೇಕಿತ್ತಾ? ಇವರಿಷ್ಟೇ ಧೈರ್ಯವಾಗಿದ್ದರು, ಡೀಪ್ ಫೇಕ್ ವಿಡಿಯೋ ಬಂದ್ರೂ ಆಯ್ತಪ್ಪ ನಾನು ಫೇಸ್ ಮಾಡ್ತೀನಿ ಅಂತ ಮಾಡ್ಬೋದಾಗಿತ್ತೇನೋ ಅಂತ ನನಗೆ ಮಾಡಬೇಕಾಗಿತ್ತು. ಇಂಥರ ಎಲ್ಲ ಮಾಡ್ಬೇಕು, ಹಿಂಗೆಲ್ಲ ತಗೋಬಾರದು ಇವ್ರದ್ದು. ಅಂದರೆ ಇವ್ರು ಕರೆಕ್ಟಾಗಿದ್ದರೆ ಓಕೆ. ಸೇಮ್ ಪ್ರಜ್ವಲ್ ರೇವಣ್ಣ ಥರ ಆಗಲಿ. ಸೊ ನಾನು ಅವ್ರನ್ನ ಡಿಸೈಡ್ ಮಾಡ್ತಾಯಿಲ್ಲ, ಪ್ರಜ್ವಲ್ ರೇವಣ್ಣ ಹಿಂಗೆ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಸೊ ಕೆಲವೊಬ್ಬರು ಹೇಳೋ ಇದರಲ್ಲಿ ನೋಡಿದ್ರೆ 100% ಅವರೇ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಇವ್ರದ್ದು ಹಿಂಗೆ ವಿಡಿಯೋ ಬಂದರೆ ನನಗೆ ಲಿಂಕ್ ಬರುತ್ತೆ ಅಂತ ಏನು ಮಾಡಿದವರು ಏನೋ ಗೊತ್ತಿಲ್ಲ. ಸೊ ನನ್ನ ಒಪಿನಿಯನ್ ಇದು. ಏನು ಬೇಕಾದ್ರೂ ಆಗಿರ್ಬೋದು, ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಸೊ ಡಿಸೈಡ್ ಮಾಡೋಕ್ಕಾಗಲ್ಲ, ಬಟ್ ವಿಚಾರ ತಿಳಿಸ್ಬೇಕು ಅನ್ನಿಸ್ತು, ತಿಳಿಸ್ತಾ ಇದ್ದೀನಿ. ಸೊ ನೀವು ಡಿಸೈಡ್ ಮಾಡಿ. ಇನ್ನು ಅವ್ರದ್ದು ಈಶ್ವರಪ್ಪನವ್ರದ್ದು ಎಲೆಕ್ಷನ್ ಆಗಿಲ್ಲ, ಸೊ ಇವಾಗಲೇ ಲೀಕ್ ಆಗಿದೆ. ಇನ್ನು ಮೇ 7ಗೆ ಶಿವಮೊಗ್ಗ ಎಲೆಕ್ಷನ್. ಅವ್ರು ಏನು ಮಾಡ್ತಾರೋ, ಏನು ಕಥೆನೋ, ಹೆಂಗೆ ಇದನ್ನು ಕೇಸ್ ಫೇಸ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಏನಾದರೂ ಸಜೆಷನ್ ಕೊಡೋದಿದ್ದರೆ ಅಥವಾ ನಾನೇನಾದರೂ ತಪ್ಪು ಮಾತಾಡಿದರೆ, ತಪ್ಪು ಮಾಡಿದರೆ, ಇಲ್ಲ ನಿಮ್ಮ ಹತ್ರ ಏನಾದರೂ ಒಳ್ಳೆಯ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.